ಇನ್ನು ಮಂಡ್ಯದಲ್ಲೂ ಕೂಡ ಐನಾತಿ ಐಶ್ವರ್ಯ ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ. ಅಲ್ಲೂ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಾಯಕರ ಹೆಸರನ್ನ ಹೇಳಿ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ಹಣ ಕೊಟ್ಟವರಿಗೆ ತಾನು ಪ್ರಭಾವಿ ಅಂತ ಹೇಳಿ ಆಕೆ ನಂಬಿಸಿದ ರೀತಿ ಇದೆಯಲ್ಲ, ಅದು ರೋಚಕ ಆಗಿದೆ. ಇಲ್ಲಿ ಎಚ್ಡಿಕೆ ಕುಟುಂಬಸ್ಥರು ಕೂಡ ನನಗೆ ಚಿರಪರಿಚಿತರು ಅಂತ ಹೇಳಿ ಬಿಲ್ಡಪ್ ಅನ್ನ ಕೊಟ್ಟಿದ್ಲು ಐಶ್ವರ್ಯ. ಎಫ್ಐಆರ್ ದಾಖಲಾದ ಮೇಲೆ ಸದ್ಯ ಮಂಡ್ಯದಲ್ಲಿ ಆಕೆ ಮಾಡಿದಂಥ ಆಟ, ಆಕೆ ಆಡಿದಂಥ ನವರಂಗಿ ಆಟ ಈಗ ಬಯಲಾಗ್ತಾ ಇದೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ರವಿಕುಮಾರ್ ಹಾಗೆ ಪೂರ್ಣಿಮಾ ಅನ್ನೋರು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ರವಿಕುಮಾರ್ ಹಾಗೆ ಪೂರ್ಣಿಮಾ ಅನ್ನುವಂಥವ್ರು ಕೊಟ್ಟಿರುವಂತಹ ಕಂಪ್ಲೇಂಟ್, ಆ ಕಂಪ್ಲೇಂಟ್ ನಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ ಅವರು? ಯಾವಾಗ ಆಗಿರುವಂತಹ ವಂಚನೆ ಇದು? ಇಷ್ಟು ವರ್ಷಗಳ ಬಳಿಕ ಈಗ ಬಂದು ಕಂಪ್ಲೇಂಟ್ ಅನ್ನ ನೀಡ್ತಾ ಇರೋದು ಯಾವ ಕಾರಣಕ್ಕಾಗಿ? ಖಂಡಿತ ವಿದ್ಯಾಶ್ರೀ, ಏನು 9 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಪಡೆದು ವಂಚನೆ ಮಾಡಿರುವಂತಹ ಐಶ್ವರ್ಯಗೌಡ ವಿರುದ್ಧ ಇದೀಗ ಆಕೆ ಮಾಡಿದಂತಹ ಫ್ರಾಡ್ ಕೇಸ್ಗಳು ಇದೀಗ ಹೊರಬರ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ 7-8 ವರ್ಷಗಳ ಹಿಂದೆ ಮಂಡ್ಯದಲ್ಲೂ ಕೂಡ ಇದೇ ರೀತಿ ವಂಚನೆಯನ್ನ ಐಶ್ವರ್ಯಗೌಡ ಅಲಿಯಾಸ್ ನವ್ಯಶ್ರೀ ಮಾಡಿರುವಂಥದ್ದು. ಆಕೆ ಮಂಡ್ಯ ಮೂಲದವಳೆ, ಕಿರುಗಾವನ ಗ್ರಾಮದವಳು. ಅವಳು ಮಂಡ್ಯದಲ್ಲೂ ಕೂಡ ನೆಲೆಸಿದ್ಲು. ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರಿಗೆ ಒಂದಷ್ಟು ಪರಿಚಯ ಮಾಡಿಕೊಳ್ಳುವಂಥದ್ದು, ಪರಿಚಯ ಮಾಡಿಕೊಂಡು ಅವರ ಬಳಿ ಲಕ್ಷ ಹಣವನ್ನು ಪೀಕಿ ಅತಿ ಹೆಚ್ಚು ಬಡ್ಡಿಯನ್ನು ಕೊಡ್ತೀನಿ ನಿಮ್ಮ ನಿಟ್ಟಿನಲ್ಲಿ ನಂಬಿಸಿ ಅವರಿಗೆ ವಂಚನೆ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಹಾಗೆ ಪೂರ್ಣಿಮಾ ಎಂಬುವರು ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರನ್ನು ದಾಖಲಿಸಿದ್ದಾರೆ. ಇನ್ನು ದೂರಿನ ಕಾಪಿಯಲ್ಲಿ ಆ ಒಂದು FIR ನಲ್ಲಿ ನಿಜಕ್ಕೂ ಕೂಡ ಒಂದು ರೀತಿ ಆಕೆಯ ನಂಬಿಕೆ ವಂಚನೆ ಮಾಡ್ತಿದ್ದೇ ಒಂದು ರೀತಿ ರೋಚಕ ಅಂತಾನೆ ಹೇಳ್ಬೋದು. ಆಕೆ ಪ್ರಭಾವಿಗಳನ್ನ ಹೆಸರನ್ನ ಹೇಳ್ಕೊಂಡು ಪರಿಚಯ ಆಗಿರುವಂಥದ್ದು. ಅಂದ್ರೆ ಈ ಒಂದು FIR ದೂರಿನಲ್ಲೂ ಕೂಡ ಇರುವಂಥದ್ದು ಆಕೆ DK ಸುರೇಶ್ ರವರ ತಂಗಿಯ ನಿಟ್ಟಿನಲ್ಲಿ ಮೊದಲಿಗೆ ಹೇಳ್ಕೊಳ್ತಾಳೆ. ಅಷ್ಟೇ ಅಲ್ಲ, ಕೇವಲ ಕಾಂಗ್ರೆಸ್ ನಾಯಕರು ನನ್ನ ಪರಿಚಯ ಅಂತ ಹೇಳಿದ್ದಲ್ಲ, ಜೊತೆಗೆ JDS ನಾಯಕರ ಹೆಸರನ್ನು ಕೂಡ ಆಕೆ ಪ್ರಸ್ತಾಪ ಮಾಡಿರುವಂಥದ್ದು. ಅಂದ್ರೆ FIR ನಲ್ಲೇ ಅದರ ಕುರಿತು ಉಲ್ಲೇಖವೂ ಕೂಡ ಆಗಿದೆ. ಅಂದ್ರೆ DK ಸುರೇಶ್ ರವರ ತಂಗಿ, ಜೊತೆಗೆ ನನಗೆ ಮಾಜಿ CM ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇಬ್ಬರೂ ಕೂಡ ನನಗೆ ಪರಿಚಯ ಇದ್ದಾರೆ. ಅವರ ಪರಿಚಯ ನಿಟ್ಟಿನಲ್ಲಿ ನಿಮ್ಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ನನಗೆ ತಿಳಿಸಿ, ನಾನು ನಿಮಗೆ ಅವರ ಮೂಲಕ ಆ ಕೆಲಸಗಳನ್ನು ಕೂಡ ಮಾಡಿಸ್ಕೊಡ್ತೀನಿ ಎಂಬ ನಿಟ್ಟಿನಲ್ಲಿ ಒಂದು ರೀತಿ ಪರಿಚಯವನ್ನು ಆಗ್ತಾಳೆ. ಆ ಮುಗ್ಧ ಜನರನ್ನು ನಂಬಿಸುವಂಥ ಕೆಲಸವನ್ನು ಮಾಡ್ತಾಳೆ. ಆಕೆಯನ್ನು ನಂಬಿದಂತಹ ಅತಿ ಹೆಚ್ಚಿನ ಬಡ್ಡಿ ಆಸೆಗೆ ಒಳಗಾದಂತಹ ಜನರು ಲಕ್ಷ ಹಣವನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಮಂಡ್ಯದ ರವಿಕುಮಾರ್ ಹಾಗೆ ಪೂರ್ಣಿಮಾ ಅವರಿಬ್ಬರು ಕೂಡ ಬರೋಬ್ಬರಿ 55 ಲಕ್ಷ ಹಾಗೆ 100 ಗ್ರಾಮ್ ಚಿನ್ನ ಎಲ್ಲವನ್ನೂ ಕೂಡ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಭಾವಿಗಳನ್ನ ಹೆಸರು ಹೇಳ್ಕೊಂಡು ಈಕೆ ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಿರುವಂಥದ್ದು ಬೆಳಕಿಗೆ ಬರ್ತಾ ಇರುವಂಥದ್ದು. ಇನ್ನು ಮತ್ತೊಂದಷ್ಟು ದೂರುಗಳು ಕೂಡ ದಾಖಲಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ದೂರುದಾರ ರವಿಕುಮಾರ್ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ನಮಗೆ ಅವ್ರು ಯಾರು ಪರಿಚಯ ಗೊತ್ತಿರಲ್ಲ. ಮನೇಲಿ ನಮ್ಮನೆ ಹುಡುಗಿ ಥರ ಎಲ್ಲ ಓಡಾಡ್ಕೊಂಡು ಇದ್ದವ್ರು ಅಂತ ಹುಡುಗಿ ನವ್ಯಶ್ರೀ ಅಂತ ಅವ್ರ ಹೆಸರಾಗಿದೆ. ಈಗ ಈಶ್ವರಗೌಡ ಮಾಡ್ಕೊಂಡಿದ್ದಾರೆ. ಆದ್ರೆ ಆರಂಭದಲ್ಲಿ ವ್ಯವಹಾರ ಎಲ್ಲ ಚೆನ್ನಾಗಿ ಮಾಡಿದ್ರು, ಅಂದ್ರೆ ನಂಬಿಕೆ ಬರೋವರೆಗೆ ನಮ್ಗೆ ಅವರು ಆ ಥರನೂ ಸಣ್ಣ ಪುಟ್ಟ ಎಲ್ಲ ಅಂದ್ರೆ ಒಬ್ಬ ರೈತರು ನಾವು ನಮ್ಗೇನು ಗೊತ್ತಿತ್ತು, ಅವ್ರು ಕೇಳ್ದು ನಮಗೆ ಚೆಕ್ಕು ಪ್ರಾಂಟ್ ಇಸ್ಕೋಬೇಕು ನಮ್ಗೆ ಗೊತ್ತಿಲ್ಲ, ಬೈ ಕ್ಯಾಶ್ ಕೊಟ್ಬಿಡು ನಮ್ಮ ಕೈಯಿಂದ ಬಂದದ್ದು, ಅದಕ್ಕೆ ಪ್ರೂವ್ ಇಲ್ಲ, ಕೇಳಿದ್ರೆ ನಿಮ್ಗೆ ಏನು ಕೊಟ್ಟಿದೆ ಈಸ್ಕಳಿ ಅಂತಾರೆ. ಹೌದು, ಆ ಥರ ಕೊಡ್ತೀನಿ ಅಂತ ಹೇಳಿದ್ದು. ಹಾಂ, ಫಸ್ಟ್ ಅದೇ 5 ಲಕ್ಷ ಇಸ್ಕೊಳ್ಳೋದು, ಆಮೇಲೆ ಕೇಳಿದಾಗ ಇದಕ್ಕೆ ಬಡ್ಡಿ ಸೇರಿಸ್ಕೊಡ್ತೀನಿ ಅನ್ನೋದು, ಮತ್ತು ಅದಕ್ಕೆ ಡಬಲ್ ಆಯ್ತು ಕೊಡ್ತೀನಿ ಅಂತ ಹೇಳೋದು. ಆಮೇಲೆ ನಮ್ಗೆ ಯಾಕೆ ಕಷ್ಟ ಇದೆ ಮಾಡ್ಕೊಡ್ತೀನಿ ಡಬಲ್ ಅಂತ ಹೇಳಿ ಇಸ್ಕೊಂಡಿದ್ದು. ಹಂಗೆ 10, 15, 20 ಇಸ್ಕೊಂಡು ಒಟ್ಟು 40 ಲಕ್ಷ ತೀರ್ಸಾರ. ₹1, ಮಾಡ್ಕೊಡ್ತೀನಿ ಅಂತ ಡಬಲ್ ಮಾಡ್ಕೊಡ್ತೀನಿ ಅಂತ ಇಸ್ಕೊಂಡಿದ್ದು. ನಾವು ನಮ್ಮ ಸಾಲ ತೀರ್ಲಿ ಅಂತ ನಾವು ಆಸೆ ಕೊಟ್ಟು ಪಾಪ, ಅದಕ್ಕೆ ಪ್ರೂವ್ ಇಲ್ಲ. ಈಗ ನಾವು ಯಾರ ಕೇಳೋಕೆ ಪ್ರೂವ್ ಸಿಗಲ್ಲ, ಬೈ ಕ್ಯಾಶ್ ಅದು. ಅವ್ರು ತಮ್ಮನ ಮಾತಾಡಿ ಕೇಳ್ತಾ ಒಂದು ಈಸ್ಕೊಡ್ತೀನಿ ಮತ್ತೆ ಜಾಸ್ತಿ ಮಾತಾಗ ರೀ ನಮ್ಗೆ ಕೊಟ್ಟೆ, ನಮ್ಗೆ ಏನು ಬೇಕು ಈಸ್ಕೊಂಡು, ನೀವು ಯಾರು ಕೊಡಿ ಅವ್ರು ಈಸ್ಕೊಳ್ಳಿ ಅಂತಂದ. ಹಿಂದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.